ವಿದ್ಯಾರ್ಥಿಗಳೇ, ಈಗ ಈ ಪ್ರಶ್ನೆಗಳು ನೀವು ಬಿಡಿಸೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ, ಬಂದು ಜೋಶಿ ಸರ್ ತಿಳಿಸ್ತಾರೆ. ನೀವು ಲಕ್ಷ್ಯ ಕೊಟ್ಟು ನೋಡಬೇಕು, ಮಾಡಬೇಕು, ತಿಳಿತಲ್ಲ. ನೋಡ್ರಿ ಅವೆಲ್ಲ ಹೆಂಗವ ಗಣಿತಗಳು ಅದನ್ನೆಲ್ಲ ತಿಳ್ಕೊಬೇಕು. ತಿಳ್ಕೊಂಡಿಂದ ನಿಮಗೆಲ್ಲ ಲೆಕ್ಕಗಳು ಬರ್ತಾವೆ. ಬಿಡಿಸೋದಾಯ್ತಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತೀನಿ. ಇಲ್ಲೇ ಈಗ ಎಲ್ಲರೂ ಇದು ಯೂಟ್ಯೂಬ್ ಚಾನಲ್ದಾಗ ಈ ಗಣಿತಗಳು ಕ್ರಮಬದ್ಧವಾಗಿ ಹಾಕ್ಯದ. ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಇಷ್ಟು ಹೈರಾಣಾಗಿ ನಾ ಮಾಡಿ ಹಾಕಿನಂದ್ರೆ ಅದನ್ನು ನಿಮಗೆ ಉಪಯೋಗ ಆಗ್ತದಂದ್ರೆ ನೀವು ಒಂದು ಸ್ವಲ್ಪ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು. ಇದು ಮೇಡಮ್ ಅವ್ರದ್ದು ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ ಚಾನಲ್ದಾಗ ಏನು ಬರ್ತದೆ, ಕ್ವಶನ್ ಪೇಪರ, ಮುಂದೆ ರೀಸ್ನಿಂಗ್ಗಳು, ಅದು ಅಬ್ಬಿ ಚಾನಲನ್ನು ನಿಮ್ಗೆ ನಾವು ಕಳಿಸ್ತೀವಿ, ಅದನ್ನು ನೋಡ್ಬೋದು. ಈಗ ಮೊದಲು ಸೀರಿಯಲ್ ನಿಮ್ಮ ನಾಳೆ ಜೂನ್ನಿಂದ ಏನು ಕ್ಲಾಸ್ ನಡೀತದೆ, ಕ್ರಮಬದ್ಧವಾದ ಸಾಲಿದು. ಜೂನ್ 1ರಿಂದ ಈ ಅಭ್ಯಾಸ ಮಾಡಬೇಕು. ಆದ್ರೆ ಏಪ್ರಿಲ್ 1ರಿಂದ ಮೇ 30ರವರೆಗೆ 30ರ ತನಕ ಮಗ್ಗಿ ಕಂಠಪಾಠ ಇರಬೇಕು. 5 ಅಂಕೆ ಭಾಗಾಕಾರ ಇರಬೇಕು. ಸರ್ವಸಾಧಾರಣ ಲಸ ಮಸ, ಸಣ್ಣ ಸಣ್ಣ ಭಿನ್ನರಾಶಿ, ಕೂಡಿಸೋದು, ಕಳೆದು, ಗುಣಾಕಾರ ಇವು ಕಲ್ತಿರಬೇಕು. ಈ ಕ್ರಮಬದ್ಧವಾದ ಅಭ್ಯಾಸ ನೀವು ನೋಡಿದಿರಿ ಅಂತಂದ್ರೆ 100% ನವೋದಯ ರಿಸಲ್ಟ್ ನೀವು ಮನ್ಯಾಗ ಕೂತೆ ಮಾಡ್ಕೋಬೋದು. ತಿಳಿದಲ್ಲ? ಇದು ನಿಮ್ಮ ಉಪಯೋಗಕ್ಕಾಗ್ಯದ ವಿದ್ಯಾರ್ಥಿಗಳು. ಮತ್ತು ಇದು ಎಷ್ಟು ನೀವು ತಯಾರಾಗಿರೋದು ಪೇರೆಂಟ್ಸ್ ನೋಡ್ಕೋತಾರ, ಶಿಕ್ಷಕರು ನೋಡ್ಕೋತಾರ, ಎಲ್ಲ ರೀತಿಯಿಂದ ಚಲೋ. ಇದು ಒರಿಜಿನಲ್ ನವೋದಯ ಕೋಚಿಂಗ್ ಸೆಂಟರ್. ಇದು ಯೂಟ್ಯೂಬ್ದೊಳಗೆ ಕ್ರಮಬದ್ಧವಾದ ಕೋಚಿಂಗ್ ಕ್ಲಾಸ್ ಕರ್ನಾಟಕದಾಗ ಇದು ಫಸ್ಟ್ ಅಂತ ನಾನು ಹೇಳ್ಕೋಬೋದು. ಇದು ಈ ಟೈಪ್ ಅಭ್ಯಾಸ ನಿಮಗಿಂತವು. ಈ SL ನಂಬರ್ಗಳು ಎಷ್ಟು ಅಂದ್ರೆ 30 ಬರ್ತಾವೆ. ನಿಮ್ಮದು ಕೋಚಿಂಗ್ ಮುಗಿದ್ರೊಳಗೆ 30 ಅನುಕರ ನಂಬರ್ ಬರ್ತಾವೆ. ಇವು ಒಂದೊಂದು ಅನುಕರ ನಂಬರ್ದಾಗ ಮಿನಿಮಮ್ ನಿಮಗೆ 50, ಕೆಲವೊಂದು ವಿಡಿಯೋಗಳು ಹೆಚ್ಚು ಬರ್ತಾವೆ, ಶೇಕಡಾದಾಗ ಹೆಚ್ಚು ಬರ್ತಾವೆ. ಮುಂದೆ ಆಮೇಲೆ ದಶಮಾಂಶ ಭಿನ್ನರಾಶಿ, ಮೆಂಟಲ್ ಎಬಿಲಿಟಿ ಗಣಿತ ಏನು ಬರ್ತದಲ್ಲ, ಅವಾಗ ಮಾತ್ರ ವಿಡಿಯೋಗಳು ಭಾಳ ಬರ್ತಾವೆ. ಮಿನಿಮಮ್ 50 ವಿಡಿಯೋ. ನೀವು ದಿವ್ಸಕ್ಕೆ ಕನಿಷ್ಠ ಏನೆಲ್ಲ 20 ವಿಡಿಯೋ ನೋಡಿದ್ರೆ ಸಾಕು. ಏನದು ನೀವು ಅಭ್ಯಾಸ ಹೆಂಗದಂದ್ರೆ ಇದು ನೀವು ಬರೀ ನೋಡಿ ಕಲಿಬೋದು. ಮ್ಯೂಟ್ ಮಾಡೋದು, ಕ್ವಶನ್ ಬಂದ್ಕೊಳ್ಳಿ ಮ್ಯೂಟ್ ಮಾಡಿರಿ, ಸ್ವಲ್ಪ ಬಿಡಿಸ್ರಿ. ಮತ್ತು ಇನ್ನೊಂದು, ಈ ಗಣಿತ ಬರೀಬೇಕಾದ್ರೆ ಹಿಂದಿನ ಗಣಿತ ನೀವು ಲಕ್ಷ್ಯ ಕೊಟ್ಟು ನೋಡಿದ್ದೀರಿ ಅಂದ್ರೆ ಈ ಗಣಿತ ನಿಮಗೆ ಬಂದೇ ಬರ್ತದೆ. ಇದರಾಗ ವಿದ್ಯಾರ್ಥಿಗಳು ಶಾಣ್ಯರಾಗ್ತಾರೆ. ಇದನ್ನು ಟ್ರೈನಿಂಗ್ ತೊಗೊಳ್ಳೋರಿಗೆ ಹೆಲ್ಪ್ ಆಗ್ತದೆ. ಆಮೇಲೆ ಮಗ್ಗಲ್ ಕೂತು ಪಾಲಕರನ್ನು ಚೆಕ್ ಮಾಡ್ತಾರೆ. ಎಲ್ಲರೂ ಶಾಣ್ಯರಾಗ್ತಾರೆ. ಇದರಿಂದ ಬರ್ಲಾರ್ದವರು ಶಾಣ್ಯರಾಗ್ತಾರೆ. ವಿದ್ಯಾರ್ಥಿಗಳ ಮೌಲ್ಯಮಾಪನ ಆಗ್ತದೆ. ಪಾಲಕರು ಕಲಿತ ವಿದ್ಯಾವಂತ ಪಾಲಕರು ಇರ್ತಾರೆ. ನನಗಿಂತಲೂ ವಿದ್ಯಾವಂತ ಪಾಲಕರೇ ಭಾಳ ಶಾಣ್ಯರು ಇರ್ತಾರೆ, ಭಾಳ ದೊಡ್ಡ ದೊಡ್ಡ ಡಿಗ್ರಿ ಮಾಡಿರ್ತಾರೆ. ಈ ನವೋದಯಕ್ಕೆ ಎಷ್ಟು ಬೇಕು ಅಷ್ಟು, ನಾ ಏನು ಭಾಳ ದೊಡ್ಡ ಶಾಣೆ ಅಲ್ಲ. ಈ ನವೋದಯಕ್ಕೆ ಎಷ್ಟು ಬೇಕು ಅಷ್ಟು ಅಭ್ಯಾಸ ನಾನು 30 ವರ್ಷ ಕಲ್ತೀನಿ. ಅದೇ 10th 9th ಗಣಿತ ಬಾ ಅಂದ್ರೆ ಬರೋದಿಲ್ಲ, ಯಾಕೆ ನಾವು ಹೇಳಿರಂಗಿಲ್ಲ. ಹೈಸ್ಕೂಲ್ ಟೀಚರು ದೊಡ್ಡ ದೊಡ್ಡ ಹುಡುಗರು ಬೇಕಾದಂಥ ಗಣಿತ ಕಲಿಸ್ತಾರೆ. ಸಣ್ಣ ಮಕ್ಕಳಿಗೆ 5ನೇ ವರ್ಗದ ಲೆಕ್ಕ ಅವರಿಗೆ ಅನುಭವ ಇರೋಂಗಿಲ್ಲ. ಅವ್ರು ಕಲ್ತಾನ ಅವರು ಶಾಣ್ಯರೇ. ಟಚ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಇದು ನವೋದಯಕ್ಕೆ ನನಗೆಲ್ಲ ಇದನ್ನು ಕಲಿಸೀನಿ, ನನಗೆ ಸರಳ ಅನ್ನಿಸ್ತದೆ. ಕಲಿಸೋದ್ರಿಂದ ನಾ ಶಾಣೆ ಆಗಿಲ್ಲ. ನಾ ಏನು ಒರಿಜಿನಲ್ ಶಾಣೆ ಅಲ್ಲ. ನಾವು ಕಲಿಸೋದ್ರಿಂದ, ಮಕ್ಕಳಿಗೆ ತಿಳಿಸಿ ಹೇಳೋದ್ರಿಂದ ನಮ್ಮ ವಿದ್ಯಾಸಂಪತ್ತು ಆಟೋಮೆಟಿಕ್ಲಿ ಹೆಚ್ಚಾಗ್ತದೆ. ನೀವು ಲಕ್ಷ್ಯ ಕೊಟ್ಟು ನೋಡಿದಿರಿ ಅಂತಂದ್ರೆ ನಮಗೆ ಬಂದ್ರಿ ಸರ್ ನಾವು ನೀವೇ ಮೆಸೇಜ್ ಬರೀತೀರಿ ನೋಡೋಕ್ಕಂತ. ನೀವೇ ಇದನ್ನು ನೀವು ಇಂಟ್ರೆಸ್ಟ್ನಿಂದ ನೀವು ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು, ಶಿಕ್ಷಕರು, ರಿಟೈರ್ಡ್ ಶಿಕ್ಷಕರು ನನ್ನ ಪಾಲಿಗೆ ದೇವರು. ಅವರೇ ಹೇಳಿ ಮಾಡಿಸಿದ್ದು. ನನಗಿಂತಲೂ ಸಣ್ಣ ಶಿಕ್ಷಕರ ಆಶೀರ್ವಾದ, ಅವ್ರ ಲಕ್ಷ್ಯ ಇದ್ದರೆ ಸಾಕು. ನಮಗೆ ಮೇನ್ ರಿಟೈರ್ಡ್ ಟೀಚರ್ ಆಶೀರ್ವಾದ, ನಮ್ಗಿಂತಲೂ ಸಣ್ಣ ವಯಸ್ಸಿನ ಶಿಕ್ಷಕರ ಲಕ್ಷ್ಯ ಇದ್ರ ಮೇಲೆ ಇತ್ತು, ಅವ್ರ ಕಾಳಜಿ ಇದ್ರ ಮೇಲೆ ಇತ್ತಂದ್ರೆ ಯೂಟ್ಯೂಬ್ ಸಕ್ಸಸ್. ಏನು ಮಾಡ್ತೀರ ಅಂತ ಇಂಥದ್ದು ನೋಡಿ ಅಭ್ಯಾಸ ನೋಡಿ ಕಲೀರಿ. 10th ತನಕ ನಿಮ್ಗೆ ಅಭ್ಯಾಸ ಆಗ್ತದೆ. ಯೂಟ್ಯೂಬ್ ಚಾನಲ್ ಭಾರಿ ಫಾಸ್ಟ್ ಆಯಿತು ಅಂತಂದ್ರೆ ಅತಿ ಶಾಣೆ ಶಿಕ್ಷಕರನ್ನ ಕರೆಸಿ 8th 9th 10th ಸಹಿತ ಯೂಟ್ಯೂಬ್ ಬರ್ತದೆ. ನೆನ್ಪಿಟ್ಕೊಳ್ರಿ, ಚಂದಾಗಿ ಬಿಡಿಸ್ರಿ. ನಾ ಬಿಡಿಸ್ತೀನಿ ನೋಡ್ರಿ. 4 ಅಂಕೆಯ ನಾ ಹೆಂಗೆ ಬರೀತಂದು ನೋಡ್ರಿ. 4 ಅಂಕೆಯ ಅತಿ ದೊಡ್ಡ ಸಂಖ್ಯೆ ಮೊದಲು ಬರ್ಕೋಬೇಕು. ಅತಿ ದೊಡ್ಡ ಸಂಖ್ಯೆ
4 ಅಂಕೆ ಅತಿ ದೊಡ್ಡ ಸಂಖ್ಯೆ 1 2 3 4. ಮತ್ತು 4 ಅಂಕೆಯ ಅತಿ ಚಿಕ್ಕ ಸಂಖ್ಯೆ. ಯಾಕೆ ಬರಂಗಿಲ್ಲ ಗಣಿತ ನೋಡ್ರಿ, ನೀವೇ ಶಾಣ್ಯಾರಾಗ್ತಾರೆ. ಅತಿ ಚಿಕ್ಕ ಸಂಖ್ಯೆ ಬರೋಬ್ಬರಿ 4 ಅಂಕೆ. 1 ಮೊದಲು ಬರೀರಿ, ಮುಂದೆ 3 0 ಕೊಟ್ಬಿಡ್ರಿ. ಇದು 4 ಅಂಕೆ ಚಿಕ್ಕ ಸಂಖ್ಯೆ ಆತು. ಏನ್ ಕೇಳ್ಯಾರ ಅವ್ರು? ವ್ಯತ್ಯಾಸ ಬರೋಬ್ಬರಿ ದೊಡ್ಡ ಸಂಖ್ಯೆದಾಗ ಚಿಕ್ಕ ಸಂಖ್ಯೆಯನ್ನು ಕಳೀರಿ. 1 0 0 0 ಬರೋಬ್ಬರಿ 9 9 9 8. 8 9 9 9. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. ಇಲ್ಲಿ ಹಾಕಿರ್ತಂದ್ರೆ ನೋಡ್ಕೊರಿ. ಏನೊಂದು ಅಂಕೆ ಇಡಲ್ಲಿ ಅದು ತಪ್ಪಾಗಿತ್ತಂದ್ರೆ ತಿದ್ಕೊಡ್ರಿ. 5 ಅಂಕೆಯ ಅತಿ ದೊಡ್ಡ ಸಂಖ್ಯೆ 4 ಸ್ಥಾನದ ಸಂಖ್ಯೆಗಳು ಎಷ್ಟು? ಯಾರಾದರೂ ಅದನ್ನು ಥಿಂಕಿಂಗ್ ಮೆಂಟಲ್ ಎಬಿಲಿಟಿ ಲೆಕ್ಕದ ನೋಡೋದು. ಮೆಂಟಲ್ ಎಬಿಲಿಟಿ ಲೆಕ್ಕದ ಹುಷಾರ್. ಅದನ್ನು ಮಾಡ್ರಿ ನೋಡೋಣ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ, ನಾ ತೋರಿಸ್ತೀನಿ. 5 ಅಂಕೆಯ ಅತಿ ದೊಡ್ಡ ಸಂಖ್ಯೆ ನೋಡ್ರಿ. ಎಷ್ಟು ಇದೆಲ್ಲ ಪರೀಕ್ಷೆಗೆ ಬಿದ್ದುದಿವು. 5 ಅಂಕೆಯ ಅತಿ ದೊಡ್ಡ ಸಂಖ್ಯೆ. ಅತಿ ದೊಡ್ಡ ಸಂಖ್ಯೆ 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಬರೋಬ್ಬರಿ ನೋಡ್ರಿ. 1 2 3 4 5. 1 2 3 4 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಆಯ್ತಾ. 4 ಸ್ಥಾನದ ಸಂಖ್ಯೆಗಳು ಎಷ್ಟು ನೋಡ್ರಿ. 4 ಸ್ಥಾನ ಅಂದ್ರೆ ನೀವು 1000 ಹಿಡ್ಕೊಂಡು 4 ಸ್ಥಾನ ಆಗ್ತಾವ. ಮುಂದೆ ಹಿಂದಿನ ಏನಿರ್ತಾವ? 9 ಇರ್ತದ, ಆಮೇಲೆ 99 ಇರ್ತದ, ಆಮೇಲೆ 999 ಇರ್ತದ. ಇವೆಲ್ಲ ಏನಿತ್ತು ಬಿಡ್ಬೇಕು ನೀವು. ಯಾಕಂದ್ರೆ ಇದು 1 ಸ್ಥಾನದ ತೆಗೆದು ಬಿಡ್ರಿ, 2 ಸ್ಥಾನದ ತೆಗಿರ್ಬೇಡ್ರಿ, 3 ಸ್ಥಾನದ ತೆಗೆದು ಬಿಡ್ರಿ. ಈಗ 4 ಸ್ಥಾನ ಅಂದ್ರೆ ಏನು? 4 ಸ್ಥಾನದಿಂದ ಕೌಂಟ್ ಆಗ್ತದೆ. ಎಷ್ಟು? 4 ಸ್ಥಾನದಿಂದ ಕೌಂಟ್ ಆಗ್ತದೆ ಅಂದ್ರೆ ಇಲ್ಲಿ 3 ಸ್ಥಾನದ ಅಂಕೆಗಳು ಎಷ್ಟು ನೋಡ್ರಿ. 9 9 9 ಇದರ ತೆಗೆದು ಬಿಡ್ರಿ. ತೆಗೆದ್ರೆ ಅಂದ್ರೆ 1000ದಿಂದ ಚಾಲು ಆಯ್ತು. ಇಲ್ಲಿ ತನಕ ಅಂಕೆಗಳನ್ನು ತೆಗೆದು ಬಿಡ್ಬೇಕು. 999 3 ಅಂಕೆಗಳು ಇವು. ಇದು 4 ಸ್ಥಾನ ಅಂದ್ರೆ 1000ದಿಂದ ಚಾಲು ಆಯ್ತು. 999 ಕಳೆದು ಬಿಡ್ರಿ. ಇದ್ರ 1 2 9 9 ನೋಡ್ರಿ ಎಷ್ಟು ಬರ್ತಾವ? 99,000. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ ಎ. ನೋಡ್ರಿ ಹಿಂಗೆ ವಿಚಾರ ಮಾಡೋ ಲೆಕ್ಕ ಮಾಡ್ಬೇಕು ನೀವು. ನೋಡ್ರಿ 9 ಇದು 1 ಸ್ಥಾನದ 1 ರಿಂದ 9, 2 ಸ್ಥಾನದ 11ರಿಂದ 99, 100ರಿಂದ 999. ಇಲ್ಲಿ 1000ದಿಂದ 4 ಸ್ಥಾನ ಚಾಲು ಆಗ್ತಾವ ಅಂದ್ರೆ ನೀವು 999 ಅಂಕೆಗಳನ್ನು ನೀವು ತೆಗೆದು ಬಿಡಬೇಕು. ತೆಗೆದಾಗ 99,000 ಏನು 4 ಸ್ಥಾನದ ಸಂಖ್ಯೆಗಳು ಸಿಗ್ತಾವ. ತಿಳಿತಲ್ಲ ನಿಮಗೆ? ಇಂಥದ್ದೊಂದು ನವೋದಯಕ್ಕೆ ಬಿದ್ದದ ಗಣಿತ ಚೆನ್ನಾಗಿ ನೋಡಿ ಲಕ್ಷ ಕೊಟ್ಟು ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.